ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಆರೋಗ್ಯ ಸುಧಾರಿಸುತ್ತದೆ, ಆದರೆ ಜೀವನದ ಬೇರೆ ಬೇರೆ ಕ್ಷೇತ್ರಗಳ ಗೊಂದಲಗಳು ಚಡಪಡಿಕೆ ಉಂಟು ಮಾಡಬಹುದು. ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಸ್ವಲ್ಪ ಸಮಯ ಆಪ್ತ ಸ್ನೇಹಿತರ ಜೊತೆ ಕಳೆಯಿರಿ. ಕೇತು 7ನೇ ಮನೆಯಲ್ಲಿರುವುದರಿಂದ ವ್ಯಾಪಾರಿಗಳು ಕೆಲಸಕ್ಕಾಗಿ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಬಹುದು. ಅಲ್ಲಿ ಜಾಸ್ತಿ ಹಣ ಖರ್ಚಾಗಬಹುದು. ಮನೆಯಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ ಸಂಗಾತಿ ತುಂಬಾ ಸಹಾಯ ಮಾಡ್ತಾರೆ. ಸಂಬಂಧಿಕರಿಂದ, ಸ್ನೇಹಿತರಿಂದ ಯಾವುದೋ ಒಳ್ಳೆ ಉಡುಗೊರೆ ಸಿಗೋ ಯೋಗ ಇದೆ. ಆದರೆ ಶತ್ರುಗಳು ಸಕ್ರಿಯವಾಗಿರ್ತಾರೆ. ನಿಮ್ಮ ದೌರ್ಬಲ್ಯಗಳ ಲಾಭ ಪಡೆದು ಸಂಚು ಹೂಡಬಹುದು. ಎಚ್ಚರಿಕೆ, ಕರಿಯರ್ನಲ್ಲಿ ಮುಂದೆ ಹೋಗೋಕೆ ಕಷ್ಟ ಆಗಬಹುದು. ನಿರಂತರವಾಗಿ ಶ್ರಮ ಪಡ್ತಾ ಬಂದಿರೋ ವಿದ್ಯಾರ್ಥಿಗಳಿಗೆ ಶಾಲೆ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸಿಗೋ ಸಾಧ್ಯತೆ. ನಿಮ್ಮ ಮಾನಮರ್ಯಾದೆ ಹೆಚ್ಚುತ್ತೆ, ಮನೆಯವರಿಗೆ ಹೆಮ್ಮೆ. ಈ ವಾರ ಮಂಗಳನ ಸಂಚಾರವು ಮಿಥುನ ರಾಶಿಗೆ ಪ್ರವೇಶಿಸುತ್ತದೆ ಮತ್ತು ಮುಂದಿನ 40ಕ್ಕೂ ಹೆಚ್ಚು ದಿನಗಳವರೆಗೆ ಮಕ್ಕಳು, ಪ್ರಣಯ, ಅಧ್ಯಯನ ಮತ್ತು ಸೃಜನಶೀಲ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು ತುಂಬಾ ಸಕ್ರಿಯವಾಗಿರುತ್ತವೆ. ಮಂಗಳವು ತುಂಬಾ ಆಕ್ರಮಣಕಾರಿ ಗ್ರಹವಾಗಿರುವುದರಿಂದ ನಿಮ್ಮ ಸೃಜನಶೀಲ ಯೋಜನೆಗಳ ಬಗ್ಗೆ ನೀವು ಅಜಾಗರೂಕರಾಗಿರುತ್ತೀರಿ. ಆದ್ದರಿಂದ ನಷ್ಟಗಳಿಗೆ ಅವಕಾಶವಿದೆ. ಆದ್ದರಿಂದ ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಅವುಗಳಲ್ಲಿ ಹೂಡಿಕೆ ಮಾಡಿ. ಒಂಟಿ ಕುಂಭ ರಾಶಿಯ ಸ್ಥಳೀಯರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಸಮಯವನ್ನು ಹೊಂದಿರುತ್ತಾರೆ. ಆದರೆ ಇದು ಯಾವುದೇ ಬದ್ಧತೆಗಳನ್ನು ನೀಡಲು ಮತ್ತು ತೆಗೆದುಕೊಳ್ಳಲು ಸಮಯವಲ್ಲ. ಪೋಷಕರು ಮಕ್ಕಳು ಮತ್ತು ಅವರ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುವ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಪ್ರಣಯ ಸಂಬಂಧಗಳು ತೀವ್ರವಾದ ಚರ್ಚೆಗಳ ಮೂಲಕ ಹೋಗಬಹುದು, ಆದರೆ ವಾರಾಂತ್ಯದ ಮೊದಲು ತಪ್ಪು ತಿಳುವಳಿಕೆಗಳು ಇತ್ಯರ್ಥವಾಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ವಿಷಯಗಳಿಗೆ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರುತ್ತದೆ. ಹೊಸ ಆಲೋಚನೆಗಳು ಮತ್ತು ಸೃಜನಶೀಲ ಉದ್ಯಮಗಳು ಕ್ರಮೇಣ ಪ್ರೋತ್ಸಾಹದಾಯಕ ಫಲಿತಾಂಶಗಳನ್ನು ತರುತ್ತವೆ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು ಅದು ನಿಮ್ಮ ಖರ್ಚು, ಆರೋಗ್ಯ ಮತ್ತು ಕೆಲಸದ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ. ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುವುದರಿಂದ ಮುಂದಿನ 6 ತಿಂಗಳಲ್ಲಿ ಕೆಲವು ಗುಪ್ತ ಕಾಳಜಿಗಳು ಮತ್ತು ಅಪೂರ್ಣ ಜವಾಬ್ದಾರಿಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ. ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವು ಅಂತಿಮವಾಗಿ ಗಮನ ಸೆಳೆಯುತ್ತದೆ, ಪರಿಹಾರವನ್ನು ತರುತ್ತದೆ. ಪ್ರಯಾಣ ಅಥವಾ ವೈದ್ಯಕೀಯ ಅಗತ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳು ಅನಿವಾರ್ಯವಾಗುತ್ತವೆ. ಸಹೋದ್ಯೋಗಿಗಳು ಮತ್ತು ಕೆಲಸದ ದಿನಚರಿಗಳಿಗೆ ಸಂಬಂಧಿಸಿದ ವಿಷಯಗಳು ಹೊಂದಾಣಿಕೆಗಳನ್ನು ಬಯಸುತ್ತವೆ. ನಿದ್ರೆಯ ಮಾದರಿಗಳು ಏರಿಳಿತಗೊಳ್ಳಬಹುದು ಮತ್ತು ವಿಶ್ರಾಂತಿ ಮುಖ್ಯವಾಗುತ್ತದೆ. ವಾರಾಂತ್ಯದ ವೇಳೆಗೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಅನಗತ್ಯ ಚಿಂತೆಗಳು ಮಾಯವಾಗಲು ಪ್ರಾರಂಭಿಸಿದಾಗ ಶಾಂತಿಯ ಭಾವನೆ ಮರಳುತ್ತದೆ. ಶುಕ್ರನು ಸಿಂಹ ರಾಶಿಯಲ್ಲಿ ಚಲಿಸುತ್ತಿದ್ದಂತೆ ನಿಮ್ಮ ಸಂಬಂಧಗಳು ಆಹ್ಲಾದಕರ ವಾತಾವರಣದಲ್ಲಿರುತ್ತವೆ. ಅವಿವಾಹಿತರು ಗಮನ ಸೆಳೆಯುತ್ತಾರೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಅಥವಾ ಕುಟುಂಬ ಸಂಪರ್ಕಗಳ ಮೂಲಕ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಬದ್ಧತೆ ಹೊಂದಿರುವ ಜನರು ತಮ್ಮ ಪಾಲುದಾರರಿಂದ ಹೆಚ್ಚಿನ ತಿಳುವಳಿಕೆ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ. ವ್ಯಾಪಾರ ಪಾಲುದಾರಿಕೆಗಳು ಸುಧಾರಿಸುತ್ತವೆ ಮತ್ತು ಹೊಸ ಒಪ್ಪಂದಗಳು ಸರಾಗವಾಗಿ ಮುಂದುವರಿಯುತ್ತವೆ. ಸಾರ್ವಜನಿಕ ಸಂವಹನ ಮತ್ತು ಸಭೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ನೀವು ವೈಯಕ್ತಿಕ ಮತ್ತು ವೃತ್ತಿಪರ ರಂಗದಿಂದ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಮತ್ತು ಅದು ನಿಮಗೆ ಉತ್ತಮ ಸಂಪರ್ಕಗಳನ್ನು ನೀಡುತ್ತದೆ. ಶುಕ್ರನು ನಿಮ್ಮ ರಾಶಿಯನ್ನು ಸಹ ನೋಡುತ್ತಾನೆ, ಆದ್ದರಿಂದ ನಿಮ್ಮ ಮೋಡಿ ಕೂಡ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಈ ವಾರ ಶುಭ ಫಲಗಳ ಪ್ರಾಪ್ತಿಯಾಗಿ ಗುರುವಾರದ ದಿನ ಕಡಲೆಕಾಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿರಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.